ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ TD ತಲಪಾಡಿ ವ್ಲಾಗ್ಸ್. ಮಹಾನ್ ನಾವು ಇವತ್ತು ನಂದವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಶಂಕರನಾರಾಯಣ ದೇವಸ್ಥಾನ, ನಂದವರ ದೇವಸ್ಥಾನಕ್ಕೆ ನೋಡುವ ವೀಕ್ಷಕರೇ. ನಂದವರ ದ್ವಾರ ಇಲ್ಲಿ ಉಂಟು. ಈಗ ನಾವು ದ್ವಾರದ ಒಳಗಡೆ ಬಂದೆವು. ನೋಡಿ, ಈಗ ನಾವು ನಂದವರ ದೇವಸ್ಥಾನದ ಹತ್ರ ಬರ್ತಿದ್ದೀವಿ. ಈ ಜನ ಎಲ್ಲ ಹೋಗ್ತಿದ್ದಾರ, ನಾವೇ ಲೇಟ್ ಅಂತ. ತುಂಬ ಜನ ಹೋಗ್ತಿದ್ದಾರೆ. ನೋಡಿ, ಇದು ನಂದವರ ದೇವಸ್ಥಾನ. ಬಹಳಷ್ಟು ದೊಡ್ಡದಾದಂಥ ಒಂದು ದೇವಸ್ಥಾನ. ನೋಡುವ, ದೇವಸ್ಥಾನದ ಒಳಗಡೆ ಹೋಗುವ ವೀಕ್ಷಕರೇ. ಒಳಗಡೆ ಏನೆಲ್ಲ ಉಂಟು ಅಂತ ನೋಡ್ಕೊಂಡು ಬರುವ. ಫಸ್ಟಿಗೊಂದು ಕೈಕಾಲು ತೊಳೆಯುವ. ಈಗ ನಮ್ಮ ದೇವಸ್ಥಾನದ ಒಳಗಡೆ ನಾವು ಹೋಗ್ತಾ ಇದ್ದೇವೆ. 3-4 ಜನ ಆಗಿ ಹೋಗ್ತಿದ್ದೇವೆ. ಅಂದರೆ ಮೇಲೆ ದೇವಸ್ಥಾನದಲ್ಲಿದ್ದಾರೆ ಕಾಣಬೇಕು. ನಾವು ಬರುವಾಗ ಇವರು ಕೂಡ ಇಲ್ಲಿ ಸಿಕ್ಕಿದ್ರು. ಹಾಗೆ ಒಟ್ಟಿಗೆ ಆಗಿ ಈಗ ದೇವಸ್ಥಾನದ ಒಳಗಡೆ ಹೋಗುದು. ನಾವಿಲ್ಲಿ ದೇವಸ್ಥಾನಕ್ಕೆ 4-5 ಸಲ ಮರಿಗಲ್ಲೆಲ್ಲ ನಾಯಿ ದೊಡ್ಡದಾಗಿ. ನೋಡಿ, ದೇವಸ್ಥಾನದ ಒಳಾಂಗಣ ಇದು ಬಹಳಷ್ಟು ದೊಡ್ಡದಾಗಿ ಉಂಟು. ತುದಿ ಮರ ಕೂಡ ಉಂಟು. ಇಲ್ಲಿ ಆಚೆ ಬದಿಯಲ್ಲಿ ಸಭಾಭವನ ಕಾಣ್ತುಂಟು, ಮದುವೆ ಹಾಲ್. ಮತ್ತು ಈ ಕಡೆಯಲ್ಲಿ ಸಹ ಉಂಟು, ಅಲ್ಲಿ ಸಹ ಕಾರ್ಯಕ್ರಮ ಆಗ್ತಾ ಉಂಟು ಏನೋ. ಬನ್ನಿ, ನಾವು ದೇವಸ್ಥಾನದ ಒಳಗಡೆ ಹೋಗುವ. 3 ಕಡೆ ಆಗ್ತಾ ಉಂಟು. ದೇವಸ್ಥಾನದ ಒಳಗಡೆ ಮೊಬೈಲ್ ನಿಷೇಧ ಅಂತ ಹೇಳಿದ್ದಾರೆ. ಹಾಗೆ ನಾವು ಇಲ್ಲಿ ತನಕ ವಿಡಿಯೋ ಮಾಡ್ತಿದ್ದೇವೆ. ಇದಕ್ಕಿಂತ ಒಳಗೆ ಮಾಡಲಿಕ್ಕೆ ಆಗೋದಿಲ್ಲ. ಪೂಜೆ ಕೂಡ ಆಗಲಿಕ್ಕೆ ರೆಡಿ ಆಗಿದೆ. ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಆಯಿತು. ಇವಾಗ ನಾವು ಅಲ್ಲಿಂದ ಹೊರಟು ಕೆಳಗೆ ಕಡೆಯಲ್ಲೊಂದು ಹಾಲ್ ಉಂಟು, ಅಲ್ಲಿಗೆ ಈಗ ನಾವು ಹೋಗ್ತಿದ್ದೇವೆ. ನಾವು ಬಂದದ್ದೇ ಅಂತ ಹೇಳಿದರೆ ಅಲ್ಲೊಂದು ವೈಕುಂಠ ಸಮಾರಾಧನೆ ಉಂಟು. ಹಾಗೆ ಅದಕ್ಕೋಸ್ಕರ ಬಂದದ್ದು. ಅದು ಇದೇ ದೇವಸ್ಥಾನದಲ್ಲಿ ಆಗೋದು. ಈ ದೇವಸ್ಥಾನದ ಪಕ್ಕದಲ್ಲಿ ಕೆಳಗಡೆ ಒಂದು ಹಾಲ್ ಉಂಟು, ಅದರಲ್ಲಿ. ಹಾಗೆ ಅಲ್ಲಿಗೆ ಬಂದವರು ಇಲ್ಲಿ ಅದು ಎಲ್ಲರೂ ಸಿಗ ಹೆಚ್ಚಿನವ್ರು ಅಲ್ಲಿ ಹೋಗ್ತಾರೆ. ಕೆಳಗೆ ಇದು ಬೇರೆಯವ್ರದ್ದು. ಅದಾದ್ರೆ ವಾಲ್ ಆಚೆ ಬದಿಯಿಂದ ಎಂಟ್ರೆನ್ಸ್. ಈಚೆಂದವ ಇಲ್ಲಿ ಇಲ್ಲಿಂದ ಕೆಳಗೆ ಅದೀಗ ತುಂಬಾ ಜನ ಇಲ್ಲಿಗೆ ಬರ್ತಾರೆ. ಈಗ ಇವರು ಸಹ ಅಲ್ಲಿ ಆಚೆ ಈಚೆ ನೋಡ್ತಿದ್ದಾರೆ. ಅಮಿತ್ ದೇವಸ್ಥಾನವೆಲ್ಲ ನೋಡಿಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಪ್ರದರ್ಶನ ಎಲ್ಲ ಹಾಕಿ ಬಂದೆವು. ನೋಡಿ, ಇಲ್ಲಿ 2-3 ಫಂಕ್ಷನ್ ಆಗ್ತಾ ಉಂಟು. ನಮ್ಮ ಜನರಿಗೆ ಇಲ್ಲಿ ಆಗ್ತಾ ಉಂಟು ಅಂತ ಗೊತ್ತಾಗುತ್ತಿಲ್ಲ. ಕೆಲವರಲ್ಲಿ ಇಲ್ಲಿಂದ ಬಂದರು ನೋಡಿ, ಇವರು ಅಲ್ಲಿಂದ ಅಲ್ಲಿ ಹೋಗಿದ್ದಾರೆ. ಮತ್ತೆ ನಾವು ಅಲ್ಲಿಂದ ಅವರನ್ನು ಕರ್ಕೊಂಡು ಬಂದೆವು.
ಓ ದೇವರ ನೀ ಕಟ್ಟೆ ಇಲ್ಲಿ ಕೂತಲಿಸ್ಲಿಕ್ಕ. ಹ್ಮ್ ಇದು ಈ ವಾಲ್ ಇಲ್ಲಿ ಯಾರಿಗೆ ಸಹ ಗೊತ್ತೇ ಆಗುದಿಲ್ಲ ನೋಡಿ. ಇಲ್ಲಿ ಆಗುದು ಇದರ ಒಳಗಡೆ, ಕೆಳಗಡೆ ಒಂದು ಸುತ್ತಾಗಿ ಬರಬೇಕು. ನಮಸ್ತೆ ಬರಬರ ಹತ್ತಿಗೆ ಹಿಂದೆ ಕೂತಿಲ್ಲ. ಯಾರು ಒಬ್ಬನೇ ಅಲ್ಲ, ಇಲ್ಲ ಇವರು ಯಾರು ಇವಳು ಯಾರು ಅಲ್ಲಿಂದ ಮಾತಾಡ್ತಿದ್ರು ಅವಳ ಅಲ್ಲಲ್ಲ. ಊಟ ಎಲ್ಲ ಆಯಿತು, ಇನ್ನು ಹೊರಡುದು. ಹಾಂ ಆಯ್ತಾಯ್ತು. ಹೋಗುವ. ಚೇತನ ಆಂಟಿ ಅವರೇ, ಬಾಬಾ ಹೋಗು ಅವನಲ್ಲಿ ಬೈಕಿನ ಹತ್ರ. ನಾವು ಅಲ್ಲೆಲ್ಲ ಹೋಗಿ ಬಂದ ನಂತರ ಬ್ರೇಕ್ ಹಿಡಿತಾನೆ ಇಲ್ಲ ಏನು ಅಂತ ಹೇಳಿ ನೋಡುವಾಗ ಒಂದು ಕಡೆದು ಬೇರಿಂಗ್ ಹೋಗಿದೆ ಅಂತ. ಹಾಗೆ ಈಗ ನೋಡಿ ಹೇಳಿದ್ರು, ಹಾಗೆ ರಿಪೇರಿಗೆ ಮಾಡಲಿಕ್ಕೆ ಈಗ ಕೊಟ್ಟದ್ದು. ಇದೇ ಇದಾದಲ್ಲ. ಹಾಗಾದ್ರೆ ಅದು ಹೊಸ್ತು ಹಾಕಿದ್ದ ಅಂತಲ್ಲ. ಛೇ ಆ ಜನ ಎರಡು ಸಾಕದೆ ಮಾರಿ. ನೋಡಿ ನಾ ಹೇಳ್ತೀನಿ, ಇದು ಡ್ರಮ್ ಹೋಗಿದೆ. ಹಾ ಗೊತ್ತಾಯ್ತು. ಒಂದು ಕಟ್ಟು ತೆಗ್ ಇದನ್ನಾದಂಗ ಆಗಿದೆ ವಾಟರ್ ಪೂರ. ಹೌದಾ, ಇದು ತಾಗುತ್ತೆ. ಒಳ್ಳೆ ಬೇರಿಂಗ್ ಲೂಸ್ ಕೊಡುತ್ತೆ, ತಗಡ್ ಹಾಕಿದ್ದಾರೆ ಅವರು. ಇದು ಹಾಕಿದ್ರು ಮತ್ತು ಹೋಗ್ಬೋದು. ಒಂದ್ ಯಾವ್ದಾರ ಸೆಕೆಂಡ್ ಹ್ಯಾಂಡ್ ಇದ್ರೆ ಚೇಂಜ್ ಮಾಡಿಸ್ಕೊಳ್ಳಿ. ಯಾವ್ದು ಇದು ಮ್ಯಾಗ್ಯೂಲ್ ಇಲ್ಲ ಅಂತಂದ್ರೆ ಡ್ರಮ್ ಕಟ್ಟಿ ಹಾಕ್ತಾರೆ. ಮ್ಯಾಗ್ಯೂಲ್ ಸಿಗುತ್ತೆ ಯಾವ್ದು ಸೆಕೆಂಡ್ ಹ್ಯಾಂಡ್. ಹೌದು, ಯಾಕಂದ್ರೆ ಎದುರಿದ್ದು ಅದು ಇದ್ದು ಹಿಂದಿದ್ದು. ಅದೇ ಹೇಳ್ತೀನಲ್ಲ, ಇಂಥದ್ದೊಂದು ಸೆಕೆಂಡ್ ಹ್ಯಾಂಡ್ ನೋಡಿ ಎಲ್ಲೇ ಇದ್ರೆ ಬಂದರಲ್ಲಿ ಏನಾದ್ರು ಇದ್ರೆ ಇಟ್ಕೊಳ್ಳಿ, ಆಮೇಲೆ ಹಾಕೊಳ್ಳಿ ಅಂತೆ. ಹೌದಾ ಮತ್ತೆ ಪ್ರಾಬ್ಲಮ್ ಆಗಿದೆ. ಹೌದಾ.